ಪುಣ್ಯಕ್ಷೇತ್ರವಾಗಿ ಗುರುತಿಸಿಕೊಂಡಿರುವ ಆದ್ಯಪಾಡಿಯ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದಲ್ಲಿ 4ನೇ ಬಾರಿಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಇದೇ ಮಾರ್ಚ್ 15ರಿಂದ 20ರವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿ ಬೈಲು ಮೇಕಿನ ಮನೆ ಹೇಳಿದ್ದಾರೆ. ಇವರು ದೇವಾಲಯದ ಪ್ರಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನವು ಇದೀಗ ಆಡಳಿತ ಮುಕ್ತೇಸರರಾದ ಎ ಮಂಜುನಾಥ ಭಂಡಾರಿ ಶೆಟ್ಟಿ ಹಾಗೂ ಕುಟುಂಬಸ್ಥರ ನೇತೃತ್ವದಲ್ಲಿ ಭಕ್ತರ ಶ್ರದ್ಧಾ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಸನಾತನ ಧರ್ಮದ ಸಂಪ್ರದಾಯದಂತೆ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಬ್ರಹ್ಮಕಲಶೋತ್ಸವಕ್ಕೆ ಕ್ಷೇತ್ರ ಸಜ್ಜಾಗುತ್ತಿದೆ ಎಂದರು. ಯಾವುದೇ ದೇವಸ್ಥಾನ ಪ್ರತಿ 12 ವರ್ಷಕ್ಕೆ ಅದೇ ದಿವಸದಲ್ಲಿ ಆಗುವುದಿಲ್ಲ. ಪ್ರತಿ 12 ವರ್ಷಕ್ಕೆ ಅದೇ ದಿವಸದಲ್ಲಿ 3 ಆಗಿ ಈಗ 4ನೇ ಬ್ರಹ್ಮಕಲಶ ಆಗ್ತಾ ಇದೆ. ಆದರೆ ಸ್ವಲ್ಪ ದಿನ ಚೆನ್ನಾಗಿಲ್ಲ ಅಂತೇಳಿ ಒಂದು 3-4 ದಿನ ಆಚೆ ಮಾಡಿದ್ರಿ ಈ ಸಲ. ಇಲ್ಲದೆ ಅದೇ ಒಂದು ದಿವಸಕ್ಕೆ ಅದೇ ದೇವರ ನಕ್ಷತ್ರಕ್ಕೆ ಆ ಬ್ರಹ್ಮಕಲಶ 12 ವರ್ಷಕ್ಕೊಮ್ಮೆ ನಡೀತಾ ಇದ್ದು. ಇದು ನಮ್ಮ ಹಿರಿಯರು, ನನ್ನ ಭಾವನು ಕೂಡ ಅವರು ಮಂಜುನಾಥ ಭಂಡಾರಿಯವರ ನೇತೃತ್ವದಲ್ಲಿ ಈ 4ನೇ ಬ್ರಹ್ಮಕಲಶ ನಡೀತಾ ಇದೆ. 15, 3, 20, 26ರಿಂದ 23, 26ರವರೆಗೆ ದಿನನಿತ್ಯ ಅನ್ನ ಸಂತರ್ಪಣೆ ಇರ್ಬೋದು, ಪ್ರಸಾದ ವಿತರಣೆ ಇರ್ಬೋದು, ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರತಿಯೊಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತೇಳಿ. ಯಾಕಂದರೆ ತಮ್ಗೆ ಗೊತ್ತಿದೆ, ಈ ಮಂಜುನಾಥ ಭಂಡಾರಿ ಅಳಿಯನೇ ದೊಡ್ಡ ಕ್ಯಾಟ್ರರ್ ಇಲ್ಲಿ. ಸೊ ಅದರಿಂದ ನಿರಂತರವಾಗಿ ಈ ಒಂದು ವ್ಯವಸ್ಥೆಗೆ ಪೂರಕ ಆಗುವಂಥ ಕಾರ್ಯಕ್ರಮ ಎಲ್ಲ ಕುಟುಂಬಸ್ಥರು, ನೆಂಟರು ಎಲ್ಲ ಸೇರಿ ಮತ್ತು ಊರಿನ ಎಲ್ಲ ಗಣ್ಯರು ಮತ್ತು ಎಲ್ಲ ಗುತ್ತಿನವರು ಸೇರಿ ಈ ಒಂದು ವ್ಯವಸ್ಥೆಗೆ ಸ್ಪಂದಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ನಮ್ಮಲ್ಲಿ ಏನಂತ ಹೇಳಿದರೆ ಸರ್ವೇ ಜನ ಸುಖಿನೋ ಭವ ಅಂತ ಹೇಳಿದಾಗೆ ಇಡೀ ಸಮಾಜ, ಆ ಜಾತಿ ಈ ಜಾತಿಯಿಂದಲೇ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಪುಣ್ಯಕ್ಷೇತ್ರ. ಪ್ರತಿಯೊಬ್ಬರು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಬಳಿಕ ಸಮಿತಿ ಅಧ್ಯಕ್ಷರು ಹಾಗೂ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ ಮಾತನಾಡಿ, ವಿಷವನ್ನ ಸೇವಿಸಿದ ನೀಲಕಂಠ ನೆಲೆಸಿರುವ ಪುಣ್ಯಕ್ಷೇತ್ರ ಇದಾಗಿದ್ದು, ಇಲ್ಲಿ ಈ ಬಾರಿ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಭಕ್ತರ ಅನುಕೂಲಕ್ಕಾಗಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 15ರಿಂದ 20ರವರೆಗೆ 6 ದಿನಗಳ ಕಾಲ ನಡೆಯುವ ಧಾರ್ಮಿಕ ಉತ್ಸವದಲ್ಲಿ ಪ್ರತಿದಿನವೂ ಭಕ್ತರಿಗೆ ಉಪಹಾರ ಮತ್ತು ಭೋಜನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದದ್ದೆಂದರೆ, ಒಂದು ದೇವರದೇ ಮನುಷ್ಯನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ ಅದು ಒಟ್ಟಾದರೆ ಯಾವುದು ಆಗ್ತದೆ ಎಂದಕ್ಕೆ ಈಗ ನಡೆದ ಈ ಕಾರ್ಯ ಸಾಕ್ಷಿ. ನೀಲಕಂಠ ಅಂದರೆ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಕಷ್ಟ ಆಗಬಾರ್ದು ಎಂದು ಸಮುದ್ರ ಮಥನವು ಆಗುವಾಗ ವಿಷವನ್ನು ತಾನು ಕುಡಿದು ತನ್ನ ಮೈಯಲ್ಲಿ ವಿಷವಿದ್ದರೂ ಜನರಿಗೆ ಸುಖವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಮಂಜುನಾಥ ಭಂಡಾರಿಯವರು ತನ್ನ ಆರೋಗ್ಯದ ಏರುಪೇರಿನ ಬಗ್ಗೆ ಯಾವುದೇ ಗಮನವನ್ನು ನೀಡೋದು, ಯಾವ ವ್ಯಕ್ತಿಯೂ ಅವರ ಸ್ಥಿತಿಗತಿಯಲ್ಲಿ ಈ ಕಾರ್ಯಕ್ಕೆ ಹಿರಿಯಲಿಕ್ಕೆ ಸಾಧ್ಯ ಇಲ್ಲ. ಅವರು ನೀಲಕಂಠನಂತೆ ಮಂಜುನಾಥ ಅವರ ಒಳಗೆ ಇದ್ದಾನೆ, ನೀಲಕಂಠ ಅವರೇ ಅಂತ ಭಾವಿಸಿಕೊಂಡು ನನ್ನಿಂದ ಆಗ್ತದೆ, ದೇವರು ನನ್ನೊಟ್ಟಿಗೆ ಇದ್ದಾರೆ, ಜನರು ನನ್ನೊಟ್ಟಿಗಿದ್ದಾರೆ, ದೈವಗಳು ನನ್ನೊಟ್ಟಿಗೆ ಇದ್ದಾರೆ, ಒಂದು ಆತ್ಮವಿಶ್ವಾಸದೊಂದಿಗೆ ಅವರು ಮುಂದೆ ಹೋಗಿ ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದಕ್ಕೆ ಎಲ್ಲರೂ ಭಾಗಿಯಾಗುವಂತೆ, ಎಲ್ಲ ಜಾತಿ ಮತ ಭೇದವಿಲ್ಲ, ಇಲ್ಲಿ ಎಲ್ಲರೂ ಬರ್ಬೋದು, ಎಲ್ಲರೂ ಇಲ್ಲಿ ಭಾಗಿಗಳಾಗಬಹುದು, ಎಲ್ಲರೂ ಆತರ ಸ್ವಾಗತ ಕೊಡ್ತೀವಿ. ಈ ತುಳುನಾಡಿನಲ್ಲಿ ಒಂದು ದೈವಸ್ಥಾನದ ಬ್ರಹ್ಮಕಲಶ ಆಗಬೇಕಾದ್ರೆ ಅಲ್ಲಿ ಶುರುವಿಗೆ ಆಗುವಂಥ ಒಂದು ಹೊರೆ ಮೆರವಣಿಗೆ, ಹೊರೆ ಕಾಣಿಕೆ, ಸಮರ್ಪಣೆಯನ್ನು ಮಾಡುವಂಥ ಎಲ್ಲ ಭಕ್ತರ ಒಂದು ಆಶಯ ಅದು. ಹಾಗೆಯೇ ಇಲ್ಲಿ ಕೂಡ ಅದನ್ನು ನಾವು ಇಲ್ಲಿ ತಾರೀಕು 15ನೇ ತಾರೀಕು ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆಯೇ ಆ ದಿವಸ ಬೆಳಿಗ್ಗೆ 11 ಗಂಟೆಗೆ ಉಗ್ರಾಣ ಮುಹೂರ್ತವಾಗಿ, ನಂತರ 3 ಗಂಟೆಗೆ ಹೊರ ಮೆರವಣಿಗೆ ಈ ದೇವಸ್ಥಾನಕ್ಕೆ ಸಮರ್ಪಣೆ ಆಗುವಂಥ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಧರ್ಮದ ಮೂಲ ನಡೆ ಏನಂತ ನಮಗೆ ಗೊತ್ತಿಲ್ಲ, ಆದರೆ ಇದು ಎಲ್ಲ ಧಾರ್ಮಿಕ ವಿಧದಲ್ಲಿ ಬದುಕುವುದು ಕೂಡ ಒಂದು ಧರ್ಮದ ಒಂದು ನಡೆಯಲ್ಲವೇ ಎಂಬ ಪ್ರಶ್ನೆಯನ್ನು ಎಲ್ಲರಿಗೂ ತಿಳಿಸುತ್ತಾ, ಈ ರೀತಿಯಲ್ಲಿ ನಡೆದು ಬಂದದ್ದು ಅವರ ಜೀವನದ ಮುಖ್ಯ ಉದ್ದೇಶವೇ
ಎಲ್ಲ ದೇವಸ್ಥಾನಗಳು ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆಯದಾಗಬೇಕು ಅಂತ ಉದಾತ್ತ ಮನೋಭಾವದಿಂದ ನಡೆದು ಬಂದ ವ್ಯಕ್ತಿ ಈ ಕುಟುಂಬದಲ್ಲಿ ಇದ್ದಾರೆ. ಮೊದಲಿನಿಂದಲೂ ಶಿವ ಭಕ್ತರೇ ಈ ಕುಟುಂಬದಲ್ಲಿ ಇದ್ದುದರಿಂದಲೇ ಇವತ್ತು ಆ ಆದಿನಾಥೇಶ್ವರ ದೇವರ ಪಾದ ಪೂಜೆಯನ್ನು ಮಾಡುವಂಥ, ಅಥವಾ ಅಲ್ಲಿ ಒಂದು ಜೀರ್ಣೋದ್ಧಾರವನ್ನು ಮಾಡಿ ಅಲ್ಲಿ ಕೂಡ ರಾಜ್ಯದವರನ್ನೆಲ್ಲ ಸೇರಿಸಿ ಆ ದೇವರನ್ನು ಸಂಪೂರ್ಣವಾಗಿ ಒಂದು ಉತ್ತಮ ರೀತಿಯಲ್ಲಿ ಪ್ರಜೆಗಳಿಗೆ ಸಿಕ್ಕುವಂತೆ ಮಾಡಿದ ಪುಣ್ಯಕೀರ್ತಿ ಕೂಡ ಈ ಕುಟುಂಬಕ್ಕೆ ಉಂಟು. ಇಲ್ಲದೆ ಎಲ್ಲ ಜನರನ್ನು ಸೇರಿಸಿಕೊಂಡು ಹೋಗುವ 4, 8, 16 ಎಂಬ ಒಂದು ಮಾತುಂಟು ನಮ್ಮ ತುಳುವಿನಲ್ಲಿ. 4 ಎಂಬ ಬದನಾಗಿ ಅಂದರೆ ಎಲ್ಲ ಜಾತಿಯವರನ್ನು ಸೇರಿಸಿ ಎಲ್ಲ ಮತದವರನ್ನು ಸೇರಿಸಿಕೊಂಡು ಎಲ್ಲರನ್ನು ಒಂದೇ ಭಾವದಲ್ಲಿ ಕೊಂಡು ಹೋದಂಥ ಕೀರ್ತಿ ಈ ಕುಟುಂಬಕ್ಕೂ ಉಂಟು. ಇದೇ ರೂಪದಲ್ಲಿ ಮಣ್ಣಿನ ಫಲ, ಹಿರಿಯರು ಮಾಡಿದ ಪುಣ್ಯದ ಫಲ ನಮಗೆ ಕೂಡಿ ಬರಲಿ. ಅವರು ಹಿರಿಯರು ಏನು ಭಾವನೆಯನ್ನು ಇಟ್ಟಿದ್ದಾರೋ, ಈ ಮಣ್ಣು ಏನು ಬಯಸ್ತದೋ ಅದು ನಮ್ಮ ಕೈಯಿಂದೆಲ್ಲ ಆಗಲಿ. ಗರ್ಭಗುಡಿಗೆ ಒಳಗೆ ವಿಶೇಷವಾಗಿ ಮರದ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದು. ಹಿಂದೆ ಗರ್ಭಗುಡಿಯಲ್ಲಿ ವ್ಯವಸ್ಥೆಗಳಿರಲಿಲ್ಲ, ಅದರ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದ್ವಿ. ಒಟ್ಟು ಸುಮಾರು 2 ಕೋಟಿಗಿಂತ ಮಿಕ್ಕಿ ವೆಚ್ಚ ಆಗ್ತದೆ. ಯಾಕಂದರೆ ಇನ್ನು ನಾಡ್ದು ನಮಗೆ ಗೊತ್ತಿದೆ, 6 ದಿವಸಗಳ ಕಾಲ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಉಪಹಾರ, ರಾತ್ರಿ ಊಟ ಇಷ್ಟು ನಡೀತಾ ಇದೆ. ಅದರ ಜೊತೆಗೆ ದೊಡ್ಡದಾದಂಥ ಕಾಲಾವಧಿಯಿಂದ 2 ದಿವಸ ನಾಟಕ ನಡೀತಾ ಇದೆ, 1 ದಿವಸ ಸಂಗೀತ ನಡೀಲಿಕ್ಕಿದೆ, ಅದರ ಜೊತೆಗೆ ಪ್ರಾರಂಭದ ದಿವಸ ಕಟೀಲು ಮೇಳದ ಯಕ್ಷಗಾನ ನಡೀಲಿಕ್ಕಿದೆ, ಹಾಗೆ ನೃತ್ಯ, ಹೀಗೆ ದಿನಂಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಜೊತೆಗೆ 1 ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತಮನ ತನಕ ಭಜನೆ, ಈ ರೀತಿ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಜೊತೆಗೆ ನಾವು ನೋಡಿರ್ಬೋದು ಬಹುಶಃ ಇಷ್ಟು ದೊಡ್ಡದಾದ ರೀತಿಯಲ್ಲಿ 4 ದಿವಸಗಳ ಸಭಾ ಕಾರ್ಯಕ್ರಮಗಳೇ ನಮ್ಮ ಜಿಲ್ಲೆ ಹಾಗೆ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ದೊಡ್ಡದಾದ ಸಂಖ್ಯೆಯಲ್ಲಿ ಗಣ್ಯ ಅತಿಥಿಗಳು ಕೂಡ ಬರುವವರಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮುಕ್ತೇಸರಾದ ಎ ಮಂಜುನಾಥ ಭಂಡಾರಿ ಶೇಡ್ಯೆ, ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ ಭುಜಂಗ ಶೆಟ್ಟಿ ಜೆಪ್ಪುಗುಡ್ಡೆಗುತ್ತು, ಪ್ರಧಾನ ಕಾರ್ಯದರ್ಶಿಯಾದ ದಿವಾಕರ ಸಾಮಾನಿ ಚೇಳಾರುಗುತ್ತು, ಕೃಷ್ಣಮೂರ್ತಿ ಅಡ್ಯಾರ್ಕಟ್ಟೆ, ಮಾತೃ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಆಶಾ ಜ್ಯೋತಿರೈ ಮಾಲಾಡಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.